ಕ್ಲಾಸ್ನಲ್ಲಿ ಬ್ರಿಕ್ಸ್ ಮತ್ತು ಇನ್ನೂ ಒಂದು ಸಾರ್ಕ್ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅದೇ ರೀತಿಯಾಗಿ ಇದೊಂದು ಏನಪ್ಪಾ ಅಂದ್ರಿಗಿನ ವಿಶ್ವಸಂಸ್ಥೆ, ಹೌದಿಲ್ಲ? ವಿಶ್ವಸಂಸ್ಥೆ ಯಾಕೆ ಸ್ಥಾಪನೆ ಮಾಡ್ಬೇಕಂದ್ರಿಗಿನ ರಾಷ್ಟ್ರಗಳ ಮತ್ತೆ ಸಮಸ್ಯೆಗಳು ಉದ್ಭವ ಆದಾಗ ಅದನ್ನು ಬಗೆಹರಿಸಲಿರ್ತಕ್ಕಂಥ ಯಾವ್ದು ಇವಾಗ ವಿಶ್ವಸಂಸ್ಥೆ ಅಂತ ಹೇಳೋದು, ರೈಟಾ? ಅದಕ್ಕಿಂತ ಮುಂಚೆಕ್ಕೆ ವಿಶ್ವಸಂಸ್ಥೆ ಇಲ್ಲಾರು ಮುಂಚೆಕ್ಕೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 24, 1945. ಬಟ್ ಇರ್ತಕ್ಕಂಥ ಅದಕ್ಕಿಂತ ನಾವು ಮುಂದೆ ನೋಡಿದಾಗ ನಾವು ರಾಷ್ಟ್ರಗಳ ಮಧ್ಯೆ ಯಾವುದೇ ಒಂದು ಸಮಸ್ಯೆ ಬಗೆಹರಿಸ್ಬೇಕಂದ್ರಿಗಿನ ನಮಗೆ ಇರ್ತಕ್ಕಂಥ ಒಂದು ಸಂಸ್ಥೆ ಯಾವದಪ್ಪ ಅಂದ್ರಿಗಿನ ಲೀಗ್ ಆಫ್ ನೇಷನ್ ಅಂತ. ಏನಂತ ಇವಾಗ ಲೀಗ್ ಆಫ್ ನೇಷನ್, ಹೌದಿಲ್ಲ? ಯಾವ್ದು ಇವಾಗ ಲೀಗ್ ಆಫ್ ನೇಷನ್. ಲೀಗ್ ಆಫ್ ನೇಷನ್ ಉದ್ದೇಶ ಏನಪ್ಪಾ ಅಂದ್ರಿಗಿನ ಯಾವುದೇ ಒಂದು ರಾಷ್ಟ್ರಗಳ ಸಮಸ್ಯೆಗಳನ್ನು ಬಗೆಹರಿಸಕ್ಕಂತ ಒಂದು ಇರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಂದ್ರೆ ಲೀಗ್ ಆಫ್ ನೇಷನ್. ಅದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರಿಗಿನ 1920ರಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ. ಯಾವಾಗ 1920ಯಲ್ಲಿ ಅದೇನೈತಿ ಸ್ಥಾಪನೆ ಆಗಿದ್ದು. ಮುಖ್ಯವಾಗಿ ಅದ್ರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರಿಗಿನ ಇವಾಗ ಲೀಗ್ ಆಫ್ ನೇಷನ್ ಉದ್ದೇಶ ಏನಪ್ಪಾ ಅಂದ್ರಿಗಿನ ಯಾವುದೇ ಒಂದು ರಾಷ್ಟ್ರಗಳ ಮಧ್ಯೆ ಯುದ್ಧಗಳು ಆಗಬಾರ್ದು ಅಥವಾ ಅನಾಹುತಗಳು ಆಗಬಾರ್ದು, ಸಮಸ್ಯೆಗಳು ಬಂದಾಗ ಬಗೆಹರಿಸುವ ಒಂದು ಶಕ್ತಿ ಅದಕ್ಕೆ ಇರ್ಬೇಕು, ಅದಕ್ಕೆ ಪವರ್ ಇರ್ಬೇಕು. ಅವಾಗ ಮಾತ್ರ ಅದೇನಾಗುತ್ತೆ ಇವಾಗ ಅದು ಲೀಗ್ ಆಫ್ ನೇಷನ್. ಬಟ್ ಅದೇನಾಗಿತ್ತಪ್ಪ ಅಂದ್ರಿಗಿನ 1920ರಲ್ಲಿ ಸ್ಥಾಪನೆ ಅಂತ ಲೀಗ್ ಆಫ್ ಸಂಸ್ಥೆ ಏನಾಗಿತ್ತಪ್ಪ ಅಂದ್ರಿಗಿನ ಬಟ್ ಅದು ಸ್ಥಾಪನೆ ಆದ್ರಲ್ಲಾಗ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಯುದ್ಧಗಳಾದವು. ಅದರಲ್ಲಿ 1914ರಿಂದ 1918ರಲ್ಲಿ ಮೊದಲನೆಯ ಮಹಾಯುದ್ಧ ಆಯ್ತು. ಎಷ್ಟು ಇವಾಗ ಮೊದಲನೆಯ ಮಹಾಯುದ್ಧ. ಬಟ್ ಲೀಗ್ ಆಫ್ ನೇಷನ್ ಸ್ಥಾಪನೆ ಆದ್ರೆ ಆ ಯುದ್ಧ ನಡೀತಿ, ಹೌದಿಲ್ಲ? ಅದೇ ಇರ್ತಕ್ಕಂಥ ಇವಾಗ ವಿಶ್ವದ ಪ್ರಥಮ ಮಹಾಯುದ್ಧ ಯಾವಾಗ ನಡೀತಿ ಅಂದ್ರೆ ಯಾವಾಗ ಹೇಳ್ಬೋದು ಇವಾಗ 1914 ಇವಾಗ 1918ರವರೆಗೆ ಅದೊಂದಿರ್ಬೋದು. ಇನ್ನೊಂದು ಕ್ವಶನ್ ಏನ್ ಕೇಳಪ್ಪ ಅಂದ್ರಿಗಿನ ಮೊದಲನೇ ಮಹಾಯುದ್ಧ ಎಷ್ಟು ವರ್ಷಗಳ ಕಾಲ ನಡೆಯಿತು ಅಂತ ಕೇಳೋಣ ಒಂದ್ಸಲ ಎಕ್ಸಾಮ್ ನಲ್ಲಿ. ಯಾವುದು ಫ್ರೇಮ್ ಮಾಡ್ಯಾನ ಮಹಾಯುದ್ಧ, ವಿಶ್ವದ ಪ್ರಥಮ ಮಹಾಯುದ್ಧ ಎಷ್ಟು ವರ್ಷಗಳ ಕಾಲ ನಡೆಯಿತು ಅಂತ ಕೇಳೋಣ. ಅಂದ್ರೆ 1914ರಿಂದ 1918 ಅಂದ್ರಿಗಿನ ಕೇವಲ ಏನಂತಂದ್ರಿಗಿನ 6 ವರ್ಷಗಳವರೆಗೆ ಏನಂತಂದ್ರಿಗಿನ ಮಹಾಯುದ್ಧ ನಡೀತೆ ಅಂದ್ರೆ ಅಲ್ಲಿರ್ತಕ್ಕಂಥ ಬಣಗಳು ಒಟ್ಟು ಟೋಟಲ್ ಇವಾಗ ಅಲ್ಲಿ 2 ಬಣಗಳಿದ್ವು ಅಲ್ಲಿ, ಹೌದಿಲ್ಲ? ಯಾವ್ದು ಇವಾಗ ಚೀನಾ ಒಂದಿರ್ತಕ್ಕಂಥ ರಷ್ಯಾ ಒಂದಿರ್ತಕ್ಕಂಥ ಬೇರೆ ಬೇರೆ ಇರ್ತಕ್ಕಂಥ ಬಣಗಳಿಂದ ಕೂಡಿತ್ತು ಅಂತ ಹೇಳ್ಬೋದು, ಹೌದಿಲ್ಲ? ಅದು ಮೇಕ್ ಇಂಪಾರ್ಟೆಂಟ್. ಅದಕ್ಕೆ ಏನಂತಂದ್ರೆ ಅದಿರ್ತಕ್ಕಂಥ ಲೀಗ್ ಆಫ್ ನೇಷನ್ ಇರ್ತಕ್ಕಂಥ ಮೌಲ್ಯವೇನಾಗುತ್ತೆ ಅವಾಗ ಕಳೆದುಕೊಂಡಿದ್ದಿ ಅಂತ ಹೇಳ್ಬೋದು. ಅದಿರ್ತಕ್ಕಂಥ ಇರ್ತಕ್ಕಂಥ ಮೊದಲನೇ ಮಹಾಯುದ್ಧ ಏನಂತಂದ್ರಿಗಿನ ತಡೆಯುವ ಶಕ್ತಿ ಅದಕ್ಕೆ ಇರಲಿಲ್ಲ, ಅದಕ್ಕೆ ಇದಾಯ್ತು. ಆಮೇಲೆ ಎರಡನೆಯ ಮಹಾಯುದ್ಧ ಯಾವಾಗ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೀತು. ಬಟ್ ಇದು ಆದ ತಕ್ಷಣ ಮತ್ತೆ ಎರಡನೇ ಮಹಾಯುದ್ಧ ನಡೀತು. ಅದು ಮೇನ್ ಪಾಯಿಂಟ್. ಎಷ್ಟು ವರ್ಷಗಳ ಕಾಲಪ್ಪ ಅಂದ್ರಿಗಿನ ಇದು ಕೂಡ 6 ವರ್ಷಗಳ ಕಾಲ ನಡೀತಿ. ಇಲ್ಲಿರ್ತಕ್ಕಂಥ ಎಷ್ಟೋ ಲಕ್ಷ ಆಸ್ತಿಗಳು ನಷ್ಟ ಆದವು, ಎಷ್ಟೋ ಜನ ಅಲ್ಲ ಸೈನಿಕರು ಮರಣ ಹೋಮ ಹೊಂದಿದ್ರು. ಅದೇ ರೀತಿಯಾಗಿ ಏನೈತೆ ಅಂದ್ರಿಗಿನ ಬಟ್ ಇದರ ಲೀಗ್ ಆಫ್ ನೇಷನ್ ಸ್ಥಾಪನೆ ಆದ್ರನ್ನ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಹಲವಾರು ಯುದ್ಧಗಳು ನಡೆದು ಬಟ್ ಇರ್ತಕ್ಕಂಥ ಮೌಲ್ಯ ಏನಂತ ಅವಾಗ ಕಳ್ಕಂತು. ಅವಾಗ ಇದಿರ್ತಾಗ ಮುಖ್ಯವಾಗಿ ಏನಂತಂದ್ರಿಗಿನ ಲೀಗ್ ಆಫ್ ನೇಷನ್ ನ ಮುಖ್ಯವಾಗಿ ಅವ್ರ ಶಿಲ್ಪಿ ಯಾರಪ್ಪ ಅಂದ್ರಿಗಿನ ಇರ್ತಕ್ಕಂಥ ವುಡ್ರೋ ವಿಲ್ಸನ್ ಅಂತ ಹೇಳ್ಬೋದು. ಯಾರು ಇವಾಗ ವುಡ್ರೋ ವಿಲ್ಸನ್ ಇವ್ರೇ ಯಾವ ದೇಶದ ಅಂದ್ರಿಗಿನ ಅಮೆರಿಕ ದೇಶದವ್ರು ಅಂತ ಹೇಳ್ಬೋದು. ಯಾವ ದೇಶ ಇವಾಗ ಅಮೆರಿಕ ದೇಶ. ಲೀಗ್ ಆಫ್ ನೇಷನ್ ಮುಖ್ಯವಾಗಿ ಅಲ್ಲಿ ವಿಫಲತೆಯ ನಂತರ ಏನಂತಂದ್ರಿಗಿನ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಯಾವಾಗ ಅಕ್ಟೋಬರ್ 24, 1945ರಂದು. ಇದು ಒಂದ್ಸಲ ಎಕ್ಸಾಮ್ಗೆ ಫೇಮ್ ಆಗಿದೆ. ವಿಶ್ವಸಂಸ್ಥೆಯು ಯಾವಾಗ ಸ್ಥಾಪನೆ ಆಗಿದೆ ಅಲ್ಲಿ ಡೇಟ್ ಕೊಡ್ತಾನೆ. ಯಾವುದು ಅಕ್ಟೋಬರ್ 26, 1945, ಅಕ್ಟೋಬರ್ ಇವಾಗ ನವೆಂಬರ್ 24, 1945 ಅಥವಾ ಅಕ್ಟೋಬರ್ ಇವಾಗ ಇರ್ತಕ್ಕಂಥ ಯಾವ್ದೋ ಒಂದು ಡೇಟ್ ಕೂಡ ನಾವೇನಂತಂದ್ರಿಗಿನ ನೆನ್ಪಿಟ್ಕೋಬೇಕಾಯ್ತು. ಡೇಟ್ ಕೂಡ ಕೇಳ ಅದಕ್ಕೆ ಸಹ ನಾವೇನಂತಂದ್ರಿಗಿನ ಅಲ್ಲಿ ನಾವು ಡೇಟ್ ಕೂಡ ನಾವೇನಂತಂದ್ರಿಗಿನ ಸ್ವಲ್ಪ ಏನಂತಂದ್ರಿಗಿನ ನೆನ್ಪಿಟ್ಕೋಬೇಕಾಗುತ್ತೆ, ಹೌದಿಲ್ಲ? ವಿಶ್ವಸಂಸ್ಥೆ ಯಾವಾಗ ಅಂದ್ರಿಗಿನ ಅಕ್ಟೋಬರ್ 24, 1945 ರಂದು ಏನಂತಂದ್ರಿಗಿನ ವಿಶ್ವಸಂಸ್ಥೆ ಏನಂತಂದ್ರಿಗಿನ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಯಾವಾಗ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ನಮ್ಮ ಇರ್ತಕ್ಕಂಥ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ವಿಶ್ವಸಂಸ್ಥೆ ಇರ್ತಕ್ಕಂಥ ಮೇನ್ ಇರ್ತಕ್ಕಂಥ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರಿಗಿನ ನ್ಯೂಯಾರ್ಕ್ ನಗರದಲ್ಲಿ ಇದಿರ್ತಕ್ಕಂಥ ನ್ಯೂಯಾರ್ಕ್ ಇರ್ತಕ್ಕಂಥ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರ್ತಕ್ಕಂಥ ಪಿಕ್ಚರ್ ನೋಡಿದ್ರೆ ನಿಮಗೆ
ಗೊತ್ತಾಗುತ್ತೆ. ಹೌದು, ಟೋಟಲ್ ಇವಾಗ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಭಾರತವು ಸೇರಿದಂತೆ ಒಟ್ಟು 51 ರಾಷ್ಟ್ರಗಳು ಏನಂತಂದ್ರಿಗಿನ ವಿಶ್ವಸಂಸ್ಥೆ ಏನಂತಂದ್ರಿಗಿನ ಸಹಿ ಹಾಕಿದವು ಅಂತ ಕೇಳೋದು. ಕ್ವಶನ್ ಏನ್ ಫ್ರೇಮ್ ಮಾಡ ಅಂತಂದ್ರಿಗಿನ ವಿಶ್ವಸಂಸ್ಥೆಯಲ್ಲಿ ಪ್ರಥಮವಾಗಿ ಅಂದ್ರೆ ಪ್ರಥಮ ಸ್ಥಾಪನೆಯ ಸಂದರ್ಭದಲ್ಲಿ ಎಷ್ಟು ರಾಷ್ಟ್ರಗಳು ಸಹಿ ಹಾಕಿದವು ಅಥವಾ ಎಷ್ಟು ರಾಷ್ಟ್ರಗಳು ಮೆಂಬರ್ಶಿಪ್ ಹೊಂದಿದ್ವು ಅಂತ ಕೇಳಿದ್ರಿಗಿನ 51. ಅದರಲ್ಲಿ ನಮ್ಮ ಭಾರತ ಒಂದು ಅಂತ ಹೇಳ್ಬೋದು. ಅದು ಸ್ವಲ್ಪ ನೆನಪು. ಯಾವ್ದು ಇವಾಗ ಭಾರತ ಒಂದು 51 ದೇಶಗಳಲ್ಲಿ ನಮ್ಮ ಭಾರತ ಕೂಡ ಏನಂತಂದ್ರಿಗಿನ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಬೇಕಂತ ಪ್ರಥಮವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಿ ಆಗತ್ತ ಮೆಂಬರ್ಶಿಪ್ ಆದಂತಹ ರಾಷ್ಟ್ರಗಳ ಸಂಖ್ಯೆ ಯಾವ್ದಪ್ಪ ಅಂದ್ರಿಗಿನ ಅದು ಅಂತ ಹೇಳ್ಬೋದು. ಹೌದು, ವಿಶ್ವಸಂಸ್ಥೆ ಸ್ಥಾಪನೆ ಅದಕ್ಕೆ ಇರ್ತಕ್ಕಂಥ ಸಿಸ್ಟಮ್ ಇದೆ. ಅದಿರ್ತಕ್ಕಂಥ ಏನಂತಂದ್ರಿಗಿನ 19 ಭಾಗಗಳು 111 ವಿಧಿಗಳನ್ನು ಹೊಂದಿದೆ. ಯಾವ್ದು ಇವಾಗ 111 ವಿಧಿಗಳಲ್ಲಿದೆ. ಇದಿರ್ತಕ್ಕಂಥ ಕೇಂದ್ರ ಕಚೇರಿ ಯಾವ್ದಪ್ಪ ಅಂದ್ರಿಗಿನ ನ್ಯೂಯಾರ್ಕ್ ನಗರದಲ್ಲಿದೆ. ಎಲ್ಲಿ ಇವಾಗ ನ್ಯೂಯಾರ್ಕ್. ಇದು ಎಕ್ಸಾಮ್ ಕೇಳೇನ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವ ದೇಶ ಅಥವಾ ನಗರ ಯಾವ್ದಪ್ಪ ಅಂದ್ರಿಗಿನ ಅಮೆರಿಕ ದೇಶದ ನ್ಯೂಯಾರ್ಕ್ ನಗರ ಅಥವಾ ನ್ಯೂಯಾರ್ಕ್ ಸ್ಟೇಟ್ ಅಂತ ಹೇಳುದು. ಹೌದಿಲ್ಲ, ಅಲ್ಲಿರ್ತಕ್ಕಂಥ ಏನಂತಂದ್ರಿಗಿನ ನಾವು ಇನ್ನೊಂದು ವಿಷಯ ಬಂದಾಗ ನೆಕ್ಸ್ಟ್ ನಮಗೆ ವಿಶ್ವಸಂಸ್ಥೆಯಲ್ಲಿ ನಮಗೆ ಮುಖ್ಯವಾಗಿ ಒಂದು ಅಧಿಕೃತ ಭಾಷೆಗಳದಾವು. ನಿಮ್ಗೆ ವಿಶ್ವಸಂಸ್ಥೆಯಲ್ಲಿ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಎಷ್ಟದ ಇವಾಗ 6 ಅದಾವ. ವಿಶ್ವಸಂಸ್ಥೆ ಇರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟು ಇವಾಗ 6. ಅದರಲ್ಲಿ ಒಂದನೇದು ಚೈನೀಸ್ ಅಥವಾ ಮ್ಯಾಂಡ್ರಿನ್ ಅಂದ್ರೆ ಒಂದೇ, ಚೈನೀಸ್ ಅಂದ್ರೆ ಒಂದೇ ಅದು. ಆಮೇಲೆ ಇಂಗ್ಲಿಷ್, ರೈಟ್, ಆಮೇಲೆ ಫ್ರೆಂಚ್, ಆಮೇಲೆ ರಷ್ಯನ್, ಆಮೇಲೆ ಅರಬಿಕ್, ಆಮೇಲೆ ಸ್ಪ್ಯಾನ್ಸ್. ಇವೇನಂತಂದ್ರಿಗಿನ ವಿಶ್ವಸಂಸ್ಥೆಯ ಇರ್ತಕ್ಕಂಥ 6 ಭಾಷೆಗಳು. ನಿಮಗೆ ಕ್ವಶನ್ ಏನ್ ಫ್ರೇಮ್ ಆಗ್ಬೋದಪ್ಪ ಅಂದ್ರಿಗಿನ ವಿಶ್ವಸಂಸ್ಥೆಯು ಈ ಕೆಳಗಿನ ಯಾವ ರಾಷ್ಟ್ರವನ್ನ ಏನಂತಂದ್ರೆ ಭಾಷೆಯನ್ನು ಹೊಂದಿಲ್ಲ ಅಂತ ಕೇಳ್ಬೋದು. ಏನಂತಂದ್ರೆ 3 ಕೊಟ್ಟು ಬೇರೆ ಒಂದು ಭಾಷೆಗಳು ಕೊಟ್ಟು ನಾವು ಅದಕ್ಕಿಂತಂದ್ರಿಗಿನ ಆ ಭಾಷೆಗಳು ನಾವು ಇರ್ತಾರ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ನಮಗೆ. ಹೌದಿಲ್ಲ, ವಿಶ್ವಸಂಸ್ಥೆ ಇರ್ತಕ್ಕಂಥ 6 ರಾಷ್ಟ್ರಗಳು ಯಾವ್ಯಾವ ಅಂತ ನೆನಪಿರ್ಬೇಕು. ನಮಗೆ ಇರ್ತಕ್ಕಂಥ ಕ್ವಶನ್ ಯಾವ ರೀತಿ ಫ್ರೇಮ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ನಮಗೆ ಕ್ವಶನ್ ರಿಪೀಟ್ ಆಗ್ತಾ ಗೊತ್ತಿಲ್ಲ, ಬಟ್ ಆ ಕಂಟೆಂಟ್ ಮಾತ್ರ ರಿಪೀಟ್ ಆಗೇ ಆಗುತ್ತೆ. ಅದಕ್ಕೆ ಆ ಕಂಟೆಂಟ್ ನಾವು ಸರಿಯಾಗಿ ಇಂದ ಮುಂದೆ ಅಲ್ಲಿ ಪರ್ಫೆಕ್ಟ್ ಆಗಿ ಓದಿದಾಗ ನಮಗೇನಾಗ್ತಂದ್ರಿಗಿನ ಒಂದು ಐಡಿಯಾ ಬರ್ತದೆ, ಒಂದು ಆಲ್ ಪಿಕ್ಚರ್ ಬರ್ತಂತ ಹೇಳ್ಬೋದು. ಅವಾಗ ನಮ್ಗೆ ಇರ್ತಕ್ಕಂಥ ಯಾವುದೇ ಒಂದು ಕಂಟೆಂಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಅಲ್ಲಿರ್ತಕ್ಕಂಥ ಕ್ವಶನ್ ಬ್ಯಾಗ್ ನೀಡಿದಾಗ ನಮ್ಗೆ ಇರ್ತಕ್ಕಂಥ ಫ್ಲಾಶ್ ಆಗುತ್ತೆ. ಹೌದು, ಯಾವುದೊಂದು ಇಂಗ್ಲಿಷು, ಫ್ರೆಂಚು, ರಷ್ಯನ್, ಅರಬಿಕ್, ಸ್ಪ್ಯಾನಿಷ್. ಹೌದು, ಇನ್ನೊಂದು ವಿಷಯ ಬಂದಾಗ ವಿಶ್ವದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವ್ದಂತ ಹೇಳ್ಬೋದು. ಯಾವ್ದಿವಾಗ ಚೈನೀಸ್ ಅಥವಾ ಮ್ಯಾಂಡ್ರಿನ್ ಅಂತಾರೆ. ಯಾವ್ದಿವಾಗ ಮ್ಯಾಂಡ್ರಿನ್, ಯಾವ್ದಿವಾಗ ಚೈನೀಸ್ ಅಥವಾ ಮ್ಯಾಂಡ್ರಿನ್. ಟೋಟಲ್ ಅಂದ್ರಿಗಿನ ಏನಂತಂದ್ರೆ 90 ಕೋಟಿ ಜನ ಮಾತಾಡ್ತಾರೆ. ಎಷ್ಟು ಇವಾಗ 90 ಕೋಟಿ ಜನ ಮಾತಾಡ್ತಾರೆ. ಯಾವ್ದಿವಾಗ ಚೈನೀಸ್ ಅಥವಾ ಮ್ಯಾಂಡ್ರಿನ್. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಅಂತ ಯಾವ್ದಿವಾಗ ಹಿಂದಿ ಅಂತ ಹೇಳ್ಬೋದು. ಯಾವ್ದಿವಾಗ ಹಿಂದಿ. ಅದಕ್ಕೆ ಇದೊಂದು ರಾಷ್ಟ್ರೀಯ ಭಾಷೆ ಅಂತ ಅಥವಾ ಅಧಿಕೃತವಾಗಿ ಏನಂತಂದ್ರಿಗಿನ ಇರ್ತಕ್ಕಂಥ 8ನೇ ಅನುಸೂಚಿಯಲ್ಲಿ ಇದೆ ಅಂತ ಹೇಳ್ಬೋದು. ಹೌದಿಲ್ಲ, ಅದಂದಿರ್ತಕ್ಕಂಥ ಏನಂತಂದ್ರಿಗಿನ ಇವೆಲ್ಲ. ಇನ್ನೊಂದು ವಿಷಯ ಬಂದಾಗ ವಿಶ್ವಸಂಸ್ಥೆ ಎಂಬ ಹೆಸರನ್ನು ನೀಡಿದವರು ಯಾರಪ್ಪ ಅಂದ್ರಿಗಿನ ಅಮೆರಿಕನ ವ್ಯಕ್ತಿ ಇರ್ತಕ್ಕಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇವಾಗ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ನಿಮ್ಗೆ ಏನ್ ವಿಶ್ವಸಂಸ್ಥೆ ಎಂಬ ಹೆಸರು ನೀಡಿದವರು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಯಾವ ದೇಶದವರು ಅಂತ ಕೇಳ್ಬೋದು. ಯಾರಿವಾಗ ಅಮೆರಿಕ ದೇಶದವರು. ಅಥವಾ ಇದಕ್ಕೆ ವಿಶ್ವಸಂಸ್ಥೆ ಎಂಬ ಹೆಸರನ್ನು ನೀಡಿದಂತ ವ್ಯಕ್ತಿಗಳು ಯಾರು ಈ ಕೆಳಗಿನವುಗಳಲ್ಲಿ? ಯಾರಿವಾಗ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಇವ್ರು ಏನಂತಂದ್ರಿಗಿನ ವಿಶ್ವಸಂಸ್ಥೆ ಎಂಬ ಹೆಸರು ಇಡಕ್ಕೆ ಏನಂತಂದ್ರಿಗಿನ ಮುಖ್ಯ ಕಾರಣೀಭೂತರು. ಇವರೇ ಆ ಹೆಸರನ್ನು ಪರಿಚಯ ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬೋದು. ವಿಶ್ವಸಂಸ್ಥೆ ಯಾಕೆ ಸ್ಥಾಪನೆ ಮಾಡಿ ಅಂತಂದ್ರೆ ಲೀಗ್ ಆಫ್ ನೇಷನ್ಸ್ ಇರ್ತಕ್ಕಂಥ ಪವರ್ ಅದಿರ್ತಕ್ಕಂಥ ವಿಫಲತೆಗೆ ಆದ ನಂತರ ಅದೇನಾಗಿತ್ತು, ಇವಾಗ ಅಲ್ಲಿ ಒಂದು ಸಭೆ ಸೇರಿ ಅಲ್ಲಿರ್ತಕ್ಕಂಥ ಏನಂತಂದ್ರಿಗಿನ ಆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಶ್ವಸಂಸ್ಥೆಗೆ ಕಾರಣಕರ್ತರು ಅಂತ ಹೇಳ್ಬೋದು. ಯಾವ್ದಿವಾಗ ಕಾರಣಕರ್ತ ದೇಶಗಳು ಯಾವ್ಯಾವು? ಬರೀ ವಿಶ್ವಸಂಸ್ಥೆ ಬಂದಾಗ ಮುಖ್ಯವಾಗಿ ಏನಂತಂದ್ರಿಗಿನ ಇಂಗ್ಲೆಂಡ್ ದೇಶದ ಯಾರು ವಿನ್ಸ್ಟನ್ ಚರ್ಚಿಲ್ ಅವರು, ಅದಕ್ಕೆ ಮೇನ್ ಇಂಪಾರ್ಟೆಂಟ್. ಆಮೇಲೆ ಎರಡನೇದು ರಷ್ಯಾದ ಜೋಸೆಫ್ ಸ್ಟಾಲಿನ್ ಮತ್ತೆ ನಮ್ಗೆ ಇರ್ತಕ್ಕಂಥ ಚಿರಂಜೀವಿ ಫಿಲ್ಮ್ ಅಲ್ಲ ಸ್ಟಾಲಿನ್. ಇವ್ರು ಇರ್ತಕ್ಕಂಥ ಮೇನ್ ನಮ್ಮ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿ ತಂದ ವ್ಯಕ್ತಿ ಯಾರು ಇವಾಗ ಸ್ಟಾಲಿನಿ ಅಂತ ಹೇಳ್ಬೋದು. ಹೌದು, ಪಂಚವಾರ್ಷಿಕ ಯೋಜನೆ. ಆಮೇಲೆ
ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ಇವಾಗ ವಿಶ್ವಸಂಸ್ಥೆಯ ಪದವನ್ನು ಬಳಕೆ ಮಾಡಿದಂತ ವ್ಯಕ್ತಿ ಯಾರು? ಇವರೇ. ಬಟ್ ಇದಕ್ಕೆ ಸ್ಥಾಪನೆ ಕಾಣುತ್ತಾರೆ ಯಾರು ಇವಾಗ? ಇವ್ರು ಅಂತ ಹೇಳ್ಬೋದು. ಹೌದಿಲ್ಲ? ನಾವು ನೋಡಿದಾಗ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು. ಎಕ್ಸಾಂಪಲ್ ಇಂಗ್ಲೆಂಡ್ ಬಂದಾಗ ನಮ್ಮ ಭಾರತ ದೇಶವನ್ನು 250 ವರ್ಷಗಳ ಆಳ್ವಿಕೆ ಮಾಡಿದಂತ ದೇಶ ಯಾವುದು? ಇಂಗ್ಲೆಂಡ್. ಮತ್ತು ವಿಶ್ವದಲ್ಲಿ ಅತಿ ದೊಡ್ಡ ಅಲಿಖಿತ ಸಂವಿಧಾನ ಯಾವ್ದಪ್ಪ ಅಂದ್ರೆ ಇಂಗ್ಲೆಂಡ್. ಯಾವ್ದು? ಇಂಗ್ಲೆಂಡ್ ಅಂತ ಹೇಳ್ಬೋದು. ರೈಟಾ? ಈಗ ಪ್ರೆಸೆಂಟ್ ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆಗಿನ ಅವ್ರು ಇವಾಗ ರಿಷಿ ಸುನೀಕ್ ಅಂತ ಹೇಳ್ಬೋದು. ಯಾವ್ದು ಇವಾಗ? ರಿಷಿ ಸುನೀಕ್ ಅಂತ ಹೇಳ್ಬೋದು. ಯಾರು ಇವಾಗ? ರಿಷಿ ಸುನೀಕ್ ಅವ್ರ ಏನಂತಂದ್ರೆಗಿನ ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿ. ನಾವು ಉದಾಹರಣೆ ವಿಚಾರ ಮಾಡಿದಾಗ ಹಿಂದೆ ಒಂದು 50 ವರ್ಷಗಳ ಅಥವಾ 100 ವರ್ಷ ಹಿಂದೆ ಇರ್ತಕ್ಕಂಥ ಶತಮಾನಗಳನ್ನ ಅವಲೋಕನ ಮಾಡಿದಾಗ ಅವಾಗ ರಾಜ್ಯರ ಆಳ್ವಿಕೆ ಅಂತಂದ್ರೆ ಬರೀ ಇವಾಗ ಹಣದ ಮುಖಾಂತರ ಆಳ್ವಿಕೆ ಮಾಡಿದ್ರು. ಬಟ್ ಈಗೆಲ್ಲ ನಾಲೆಜ್ ಇಸ್ ವೆರಿ ಪವರ್ಫುಲ್. ನಾಲೆಜ್ ಇದ್ದವನು ಎಲ್ಲ ತನ್ನ ಇರ್ತಕ್ಕಂಥ ಪ್ರಪಂಚವನ್ನು ಆಳ್ವಿಕೆ ಮಾಡುವ ಎಕ್ಸಾಂಪಲ್ ಅಂದ್ರೆ ಯಾರು ಇವಾಗ? ರಿಷಿ ಸುನೀಕ್. ಇವ್ರು ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಮೂಲಗತ. ಯಾರು ರಿಷಿ ಸುನೀಕ್ ಅವ್ರು? ಯಾರು ಇವಾಗ? ಭಾರತೀಯ ಮೂಲಗತ ಅಥವಾ ಮುಖ್ಯವಾಗಿ ಏನಂತಂದ್ರೆಗಿನ ಪಂಜಾಬ್ ದೇಶದವರು. ಯಾರು ಇವಾಗ? ಪಂಜಾಬ್ ದೇಶದವರು ಅಂತ ಹೇಳ್ಬೋದು. ಯಾವ ದೇಶದವರು ಇವಾಗ? ಪಂಜಾಬ್ ದೇಶದವರು. ಏನಂತಂದ್ರೆ ಈಗಿರ್ತಕ್ಕಂಥ ಇನ್ಫೋಸಿಸ್ ಕಂಪನಿಯ ಸಹ ಸಂಸ್ಥಾಪಕ ಆಗ್ತಕ್ಕಂಥ ನಾರಾಯಣಮೂರ್ತಿ ಅವರ ಮಗಳ ಗಂಡ ಯಾರಪ್ಪ ಅಂದ್ರೆಗಿನ ರಿಷಿ ಸುನೀಕ್ ಅಂತ ಹೇಳ್ಬೋದು. ರೈಟಾ? ಅವ್ರು ಏನಂತಂದ್ರೆ ಈಗ 250 ವರ್ಷಗಳ ಆಳ್ವಿಕೆ ಮಾಡಿದ ದೇಶವನ್ನು ಆ ದೇಶದಲ್ಲಿ ಹೋಗಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಾಲೆಜ್ ಇಸ್ ಪವರ್, ನಾಲೆಜ್ ಇಸ್ ಮನಿ, ನಾಲೆಜ್ ಇಸ್ ಆಲ್ ಆಫ್ ಯು. ಎಲ್ಲ ನಾಲೆಜ್ ತಪ್ಪಂದ್ರೆ ಮನುಷ್ಯ ಏನಂತ ಎಲ್ಲ ಬರ್ತಾವ. ಅಧಿಕಾರ ಬರ್ತಾವ, ಐಶ್ವರ್ಯ ಬರ್ತೈತಿ, ಪವರ್ಫುಲ್ ಎಲ್ಲ ಬರ್ತಾವ. ಅದಕ್ಕೆ ನಮಗೆ ಮೊದಲು ಫಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮನುಷ್ಯ ಯಾವ್ದಾಗ್ಲಿ ನಾಲೆಜ್ ಬೆಳೆಸ್ಬೇಕು. ಹೌದಲ್ಲ? ನಾವು ಯಾವುದೇ ಒಂದು ಊರಿಗೆ ಹೋದಾಗ ನಾವು ಬಟ್ಟೆ ತಗಂದ್ಯಾ, ಚಪ್ಪಲಿ ತಗಂದ್ಯಾ, ಟೋಪಿ ತಗಂದ್ಯಾ, ಟಿ ಶರ್ಟ್ ತಗಂದ್ಯಾ, ಡ್ರೆಸ್ ಅವೆಲ್ಲ ವೇಸ್ಟ್. ಬಟ್ ಯಾವುದೇ ಒಂದು ಊರಿಗೆ ಹೋದಾಗ ನಾವು ಇರ್ತಕ್ಕಂಥ ಏನಂತಂದ್ರೆ ಬುಕ್ ಪರ್ಚೇಸ್ ಮಾಡ್ಬೇಕು. ಅದೇ ನಮಗೆ ಆಸ್ತಿ. ಅಥವಾ ಹೌದು, ಬುಕ್ ಪರ್ಚೇಸ್ ಮಾಡ್ಬೇಕು. ಬುಕ್ ಓದಿ ಬರೀ ಪರ್ಚೇಸ್ ಮಾಡೋದಲ್ಲ, ಬಂದು ಸ್ಟಡಿ ಮಾಡ್ಬೇಕು. ಅವಾಗ ಮನುಷ್ಯ ಏನಂತ ಇವಾಗ ನಾಲೆಜ್ ನಾವೇನಂತಂದ್ರೆ ಮನುಷ್ಯನ ಕಲಿಕೆ ಅಂತ ನಿರಂತರವಾಗಿರುವ ಕಲಿಕೆ. ಒಬ್ಬ ಶಿಕ್ಷಕನ ಕಲಿಕೆ ಅಂತ ನಿರಂತರವಾಗಿದ್ದಾಗ ಆ ವ್ಯಕ್ತಿ ಇನ್ನೊಬ್ಬರಿಗೆ ಏನಂತಂದ್ರೆ ಲರ್ನ್ ಮಾಡಕ ಮತ್ತೆ ಕೆಪಾಬಿಲಿಟಿ ಅಥವಾ ಸಾಮರ್ಥ್ಯ ಬರ್ತಂತ ಹೇಳ್ಬೋದು. ಬರೀ ಒಂದ್ ದಿವಸ ಓದೋದಲ್ಲ, ಕಂಟಿನ್ಯೂ ನೌಕರಿ ಬರಬೇಡ. ನಾಲೆಜ್ ಸಲುವಾಗಿ ನಾವೇನಂತಂದ್ರೆ ಓದ್ಬೇಕು. ಎಲ್ಲ ತಾಯ ಬರ್ತಾವ. ಹೌದಿಲ್ಲ? ಅದು ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಇದೊಂದು ಸಾಮಾನ್ಯ ಜ್ಞಾನ ಸಮುದ್ರ ಇದ್ದಾಗ ನಾವ್ ಎಷ್ಟು ಓದಿರ ಕಡಿಮೆ, ಸ್ಕೋರ್ ಕಡಿಮೆ ಆಗ್ತಾವ. ಇರ್ತಕ್ಕಂಥ ಸ್ಪೆಸಿಫಿಕ್ ಪ್ರಕಾರ ನಾವೇನಂತಂದ್ರೆ ಜಾಸ್ತಿ ಆದ್ಯತೆ ಕೊಡ್ಬೇಕಾಗುತ್ತಾವ. ಆದ್ರೆ ಇದಕ್ಕೂ ಕೊಡೋಕೆ ಯಾವ್ದು ಕೂಡ ಬರಂಗಿಲ್ಲ. ಅದಕ್ಕೆ ಏನಂತಂದ್ರೆ ಕೆಲವೊಂದು ಟಾಪಿಕ್ ಮಾತ್ರ ಏನಂತಂದ್ರೆ 2ನೇ ವಿಡಿಯೋ ಇದೆ. ಯಾವ್ದಿವಾಗ? ಸಾಮಾನ್ಯ ಜ್ಞಾನದಲ್ಲಿ ಅಂತ ಹೇಳ್ಬೋದು. ಹೌದಿಲ್ಲ? ಇನ್ನು ಒಂದು ರಷ್ಯಾ ಬಂದಾಗ ಗೊತ್ತಾಗುತ್ತೆ. ರಷ್ಯಾ ಅಂತಂದ್ರೆ ವಿಶ್ವದ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ದೇಶ ಯಾವ್ದಂದ್ರೆ ರಷ್ಯಾ ದೇಶ. ಹೌದಿಲ್ಲ? ಇರ್ತಕ್ಕಂಥ ಅಧ್ಯಕ್ಷ ಯಾರು? ಇರ್ತಕ್ಕಂಥ ಪುಟಿನ್ ಅದಾನ ಅಂತ ಹೇಳ್ಬೋದು. ಹೌದಿಲ್ಲ? ಅಲ್ಲಿರ್ತಕ್ಕಂಥ ವಿಶ್ವದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಹೌದಿಲ್ಲ? ಅಲ್ಲಿ ಹೇಳ್ಬೋದು. ಆಮೇಲೆ ಅಮೆರಿಕ ದೇಶದ ವಿಶ್ವದ ಅತಿ ದೊಡ್ಡ ಆರ್ಥಿಕ ಬಲಿಷ್ಠ ರಾಷ್ಟ್ರ ಅಂದ್ರೆ ಅಮೆರಿಕ. ಅಥವಾ ವಿಶ್ವದಲ್ಲಿ ಅತಿ ಚಿಕ್ಕ ಲಿಖಿತ ಸಂವಿಧಾನ, ಪ್ರಿಂಟೆಡ್ ಸಂವಿಧಾನ ಯಾವ್ದಂದ್ರೆ ಅಮೆರಿಕ ಸಂವಿಧಾನ ಅಂತ ಹೇಳ್ಬೋದು. ಹೌದಿಲ್ಲ? ಅದಿರ್ತಕ್ಕಂಥದ್ದು ಆಗ್ಬೋದು. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳು ಅಂತ ಹೇಳೋದು. ಅದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಷ್ಟೊಂದು ಹೊಂದಿದೆ ಅಂದ್ರೆ ಪ್ರಸ್ತುತ 6 ಹೊಂದಿದೆ ಅಂತ ಹೇಳ್ಬೋದು. ಬಟ್ 6 ಹೊಂದಿದೆ. ಬಟ್ ಒಂದು ಮಾತ್ರ ಅಂತಂದ್ರೆ ಅದನ್ನ ರದ್ದುಗೊಳಿಸಲಾಗಿದೆ ಅಥವಾ ಡಿಲೀಟ್ ಅಥವಾ ರಿಮೂವ್ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವ್ದಪ್ಪ ಅಂದ್ರೆ ಒಂದನೇದು ಸಾಮಾನ್ಯ ಸಭೆ. ಯಾವ್ದು ಇವಾಗ? ಸಾಮಾನ್ಯ ಸಭೆ. ಹೌದು, ಇದು ಕೇಂದ್ರ ಸೇರಿರ್ತಕ್ಕಂಥ ನ್ಯೂಯಾರ್ಕ್ ನಗರದಲ್ಲಿದೆ. ಆಮೇಲೆ ಭದ್ರತಾ ಸಮಿತಿ. ಯಾವುದು? ಭದ್ರತಾ ಸಮಿತಿ. ಇದಿರ್ತಕ್ಕಂಥ ಸಚಿವ ಸಂಪುಟ ಅಂತ ಕರೀತಾರೆ. ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಹೌದಿಲ್ಲ? ಆಮೇಲೆ ಅಂತಾರಾಷ್ಟ್ರೀಯ ಮತ್ತು ನ್ಯಾಯಾಲಯ. ಆಮೇಲೆ ಸಚಿವಾಲಯ. ಆಮೇಲೆ ದತ್ತಿ ಸಮಿತಿ. ಇದರಲ್ಲಿ ಏನಂತ ಈ ಕ್ವಶನ್ ಇವಾಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ಇದ್ದಂತ ವಿಶ್ವಸಂಸ್ಥೆಯ ಎಷ್ಟು ಅಂಗಗಳು ಹೊಂದಿತ್ತು? ಪ್ರಾರಂಭದಲ್ಲಿ ಅಂತಂದ್ರೆ 6 ಅಂಗಗಳು. ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಂಗಸಂಸ್ಥೆಗಳಿವೆ ಅಂತ ಬಂದಾಗ 6 ಏನಂತಂದ್ರೆ 5 ಇವೆ ಅಂತ ಹೇಳಿ. ಅದ್ರಲ್ಲಿ ಯಾವ್ದಪ್ಪ ಅಂದ್ರೆ ಯಾವುದು ರದ್ದುಗೊಳಿಸಲಾಗಿದೆ ಅಂತಂದ್ರೆ
ದತ್ತಿ ಸಮಿತಿ ಏನಂತಂದ್ರಿಗಿನ ರದ್ದುಗೊಳಿಸಲಾಗಿದೆ. ಯಾವ್ದಿವಾಗ ರದ್ದುಗೊಳಿಸಲಾಗಿದೆ ಅಂತ ಹೇಳ್ಬೋದು. ಯಾವ್ದಿವಾಗ ರದ್ದುಗೊಳಿಸಲಾಗಿದೆ. ಹೌದಿಲ್ಲ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ವಿಶ್ವದ ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ. ವಿಶ್ವಸಂಸ್ಥೆ ಇವಾಗ ಸಾಮಾನ್ಯ ಸಭೆ ಏನು ಕರಿತೀವಿ ನಾವು ಇವಾಗ ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ. ನಾವು ಕೇಳಿದ್ವಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ. ಹೌದಿಲ್ಲ. ಮೇನ್ ಯಾವುದೇ ಒಂದು ಮಸೂದೆಯನ್ನ ಯಾಕೆ ಅಥವಾ ಕಾಯ್ದೆಯಾಗಿ ಮಾರ್ಪಾಡಬೇಕಂದ್ರೆ ನಮ್ಗೆ ಏನ್ ಇಂಪಾರ್ಟೆಂಟ್ ಇವಾಗ ಪಾರ್ಲಿಮೆಂಟ್ ಇಂಪಾರ್ಟೆಂಟ್. ಅದಕ್ಕೆ ವಿಶ್ವದಲ್ಲಿ ಯಾವುದೇ ಒಂದು ಯೋಜನೆ ಜಾರಿ ತರಬೇಕಂದ್ರೆ ನಮ್ಗೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸಾಮಾನ್ಯ ಸಭೆ ಇರ್ತಕ್ಕಂಥ ವಿಚಾರಗಳು ಇಂಪಾರ್ಟೆಂಟ್, ಅಲ್ಲಿ ಇರ್ತಕ್ಕಂಥ ಥಾಟ್ಸ್ಗಳು ಇಂಪಾರ್ಟೆಂಟ್. ಹೌದು, ಇರ್ತಕ್ಕಂಥ ವಿಚಾರಗಳು ಏನಂತಂದ್ರೆಗಿನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನಂತಂದ್ರೆಗಿನ ಪಾರ್ಲಿಮೆಂಟ್ ಅಂತವು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇರ್ತಕ್ಕಂಥ ಅಧಿವೇಶನಗಳು ಯಾವ ತಿಂಗಳಲ್ಲಿ ನಡೀತಾವಪ್ಪ ಅಂತಂದ್ರೆಗಿನ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತಾವ ಅಂತ ಹೇಳೋದು. ಅಲ್ಲಿ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿಯೊಂದಲ್ಲಿ ಇರ್ತಕ್ಕಂಥ ಅಧಿವೇಶನಗಳು ನಡೀತೇವು ಅಂತ ಹೇಳ್ಬೋದು. ಯಾವಾಗ ಸೆಪ್ಟೆಂಬರ್ ಅದು ಇರ್ತಕ್ಕಂಥ ಫ್ರೇಮ್ ಆಗುವುದು. ನೀವು ಇನ್ನೊಂದು ಬಂದಾಗ ಇದು ಬಹಳ ಇಂಪಾರ್ಟೆಂಟ್. ಇದು ಯಾವ್ದಂದ್ರಿಗಿನ ಭದ್ರತಾ ಸಮಿತಿ. ಇದು ವಿಶ್ವಸಂಸ್ಥೆ ಇರ್ತಕ್ಕಂಥ ಎರಡನೇ ಸಮಿತಿ. ಹೌದಿಲ್ಲ. ಯಾವ್ದಪ್ಪ ಅಂತಂದ್ರಿಗಿನ ಭದ್ರತಾ ಸಮಿತಿ. ಇದರಲ್ಲಿ ಭದ್ರತಾ ಸಮಿತಿಯಲ್ಲಿ ಕೇಂದ್ರ ಕಚೇರಿ ಎಲ್ಲಿಯಪ್ಪ ಅಂದ್ರಿಗಿನ ನ್ಯೂಯಾರ್ಕ್ ನಗರದಲ್ಲಿ. ಎಲ್ಲಿದೆ ನ್ಯೂಯಾರ್ಕ್ ನಗರದಲ್ಲಿದೆ. ಭದ್ರತಾ ಸಮಿತಿಯನ್ನು ವಿಶ್ವದ ಸಚಿವ ಸಂಪುಟ ಎಂದು ಕರೆಯಲಾಗುತ್ತದೆ. ಆಲ್ರೆಡಿ ಇವಾಗ ನಮ್ಮ ಇರ್ತಕ್ಕಂಥ ಸಚಿವ ಸಂಪುಟ ಬಗ್ಗೆ ಅಧ್ಯಯನ ಮಾಡಿ. ಹೌದಲ್ಲ. ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ಇರ್ಬೋದು. ನಮ್ಮ ಸಚಿವ ಸಂಪುಟ ರಚನೆ ಆಗ್ಬೇಕಂದ್ರಿಗಿನ ಲೋಕಸಭೆ ಒಟ್ಟು ಲೋಕಸಭೆಯ ಸದಸ್ಯರ ಶೇಕಡಾವಾರು 15% ಮೀರಂಗಿಲ್ಲ. ಎಷ್ಟರಲ್ಲಿ ಇವಾಗ 15% ಮೀರಂಗಿಲ್ಲ. ಅಂದ್ರಿಗಿನ ಏನಂತಂದ್ರಿಗಿನ 543 ಜನ ಅದಾರ. ಅದರಲ್ಲಿ 15% ಮಾತ್ರ ಏನ್ ಮಾಡ್ಬೇಕು ನಾವು ಇವಾಗ ಸಚಿವ ಸಂಪುಟ ಮಾಡಬೇಕು. ಭದ್ರತಾ ಸಮಿತಿ ವಿಶ್ವದ ಸಚಿವ ಸಂಪುಟ ಅಂತ ಏನಂತಂದ್ರಿಗಿನ ಕರೆಯಲಾಗುತ್ತದೆ ಅಂತೇಳಿ. ಭದ್ರತಾ ಸಮಿತಿಯಲ್ಲಿ 2 ಸಮಿತಿ. ಒಂದನೇದು ಇವಾಗ ಅಲ್ಲಿರ್ತಕ್ಕಂಥ 10+5 ಇದೆ. 10 ಅಂದ್ರೆ ಇವಾಗ ಕಾಯಂ ಅಲ್ಲದ ರಾಷ್ಟ್ರಗಳು 5 ಕಾಯಂ ರಾಷ್ಟ್ರಗಳು ಅಂತ ಹೇಳ್ಬೇಕು. ಹೌದು. ಇವಾಗ ಕಾಯಂ ಅಲ್ಲದ ರಾಷ್ಟ್ರಗಳು ಕಾಯಂ ದೇಶಗಳು ಅಂತ ಹೇಳ್ಬೋದು. ಹೌದು. ಅದರಲ್ಲಿ ಭದ್ರತಾ ಸಮಿತಿಯ 5 ಕಾಯಂ ದೇಶಗಳಿಗೆ ವೀಟೋ ಅಧಿಕಾರ ಚಲಾಯಿಸುವ 5 ದೇಶಗಳು ಯಾವಪ್ಪ? ಇವಾಗ ಆಲ್ರೆಡಿ ಇವಾಗ ವೀಟೋ ಅಧಿಕಾರ ಗೊತ್ತಿದೆ. ವೀಟೋ ಅಧಿಕಾರ ಅಂತಂದ್ರೆ ವೀಟೋ ಅಧಿಕಾರ ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಯೋಜನೆಯನ್ನು, ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಂದ್ರೆ ಅವು 5 ರಾಷ್ಟ್ರಗಳು ಯಾವುದೇ ಒಂದು ರಾಷ್ಟ್ರ ಬೇಡಪ್ಪ ಅಂತಂದ್ರೆ ಆ ಯೋಜನೆ ಏನಂತಂದ್ರೆ ಅಲ್ಲಿಗೆ ಏನಂತಂದ್ರೆ ಜಾರಿ ಮಾಡಕ್ ಬರಂಗ. ಅದಕ್ಕೆ ಇವಾಗ ವೀಟೋ ಪವರ್ ಅಂತ ಅವಾಗ ಏನಂತ ಇವಾಗ ಪವರ್ ಅಂತ ಅಥವಾ ಅದಕ್ಕೆ ಬಹಳ ಇಂಪಾರ್ಟೆಂಟ್ ವೀಟೋ ಪವರ್ ಇರ್ತಕ್ಕಂಥ. ನೀವು ಕೇಳ್ತಾರೆ ವಿಶ್ವಸಂಸ್ಥೆಯಲ್ಲಿ 5 ಕಾಯಂ ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಒಂದನೇದು ಅಮೆರಿಕಾ, ಆಮೇಲೆ ಚೀನಾ, ಆಮೇಲೆ ಇಂಗ್ಲೆಂಡ್, ಆಮೇಲೆ ರಷ್ಯಾ, ಆಮೇಲೆ ಫ್ರಾನ್ಸ್. ವಿಶ್ವದ ಏನಂತಂದ್ರೆ ಅತ್ಯಂತ ಬಲಿಷ್ಠ ಮತ್ತು ವೀಟೋ ಅಧಿಕಾರ ಹೊಂದಿದಂತ ರಾಷ್ಟ್ರಗಳು ಯಾವ್ದಪ್ಪ ಅಂದ್ರೆ ಇವು 5 ರಾಷ್ಟ್ರಗಳು. ನೀವು ಕೇಳ್ತಾರ ಈ ಕೆಳಗಿನವುಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಹೊಂದಿಲ್ಲದ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಇವು 3 ಕೊಟ್ಟಿರ್ಕಂದ್ರ ಬೇರೆ ಕೇಳ್ಬೇಕು. ಅಥವಾ ಈ ಕೆಳಗಿನವುಗಳಲ್ಲಿ ವೀಟೋ ಅಧಿಕಾರ ಹೊಂದಿದಂತ ರಾಷ್ಟ್ರಗಳು ಯಾವುದು, ಮತ್ತೆ 3 ಬೇರೆ ಕೊಟ್ಟು ಇದು ಒಂದು ಕೊಡ್ಬೋದು. ಅದಕ್ಕೆ ವೀಟೋ ಅಧಿಕಾರ ಹೊಂದಿದಂತ ರಾಷ್ಟ್ರಗಳು ಯಾವಪ್ಪ ಅಂತ ಕೇಳಿದಾಗ ನಿಮಗೆ ನೆನಪಾಗ್ಬೇಕಂದ್ರೆ ಯಾವ್ದು ಇವಾಗ ಅಮೆರಿಕ, ಚೀನಾ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಹೌದಿಲ್ಲ. ಯಾವ್ದು ಇವಾಗ ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್. ಹೌದಿಲ್ಲ. ಇನ್ನೊಂದು ಇಂಗ್ಲೆಂಡ್. ಅದು ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್. ಹೌದಿಲ್ಲ. ಇರ್ತಕ್ಕಂಥ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳು ಏನಂತಂದ್ರೆ ಇವ್ರ ಅನ್ಬೋದು ಅಂತ ಹೇಳ್ಬೋದು. ಹೌದಿಲ್ಲ. ನಿಮ್ಗೆ ಆಲ್ರೆಡಿ ಇವಾಗ ಚೀನಾ ದೇಶ ನಾವು ಕೇಳಿವಿ ಆಲ್ರೆಡಿ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ರಾಷ್ಟ್ರ ಯಾವುದು? ಚೀನಾ ದೇಶ. ಬಟ್ ಪ್ರಸ್ತುತ ನೋಡಿದಾಗ ಅಲ್ಲಿರ್ತಕ್ಕಂಥ ಕೆಲವೊಂದು ಆ ದೇಶದಲ್ಲಿರ್ತಕ್ಕಂಥ ಸರ್ಕಾರದ ಯೋಜನೆಗಳ ಮೂಲಕ ಅಲ್ಲಿ ಏನ್ ಮಾಡ್ಯಾರ ಇವಾಗ ನಮಗೆ ಒಂದು ಕುಟುಂಬ ಕಲ್ಯಾಣ ಯೋಜನೆ ಜಾರಿ ತಂದಾರ. ಅಂದ್ರ ನಾವಿಬ್ಬರು ನಮಗಿಬ್ಬರು ಅಂತ ಜಾರಿ ತಂದಾರ. ಎಲ್ಲಿ ಅದಕ್ಕಲ್ಲಿ ಜನಸಂಖ್ಯೆ ಕಡಿಮೆ ಆಗತ್ತೆ. ನಮ್ಮ ಭಾರತ ದೇಶದಲ್ಲಿ ಏನಿತ್ತು ಹೆಚ್ಚಾಗದಿತ್ತು. ಈಗ ಪ್ರಸ್ತುತ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ರಾಷ್ಟ್ರ ಯಾವಾಗ ಅಂದ್ರಿಗಿನ ಯಾವ್ದು ಇವಾಗ ಭಾರತ ಮತ್ತು ಇಂಡಿಯಾ. ಯಾವ್ದು ಇವಾಗ ಭಾರತ. ಹೌದು. ಎಷ್ಟಾದ್ರೆ ಇವಾಗ 2024 ಪ್ರಕಾರ 146 ಕೋಟಿ ಜನಸಂಖ್ಯೆ ಇದೆ ನಮ್ಮ ಭಾರತ ದೇಶ. ಬರೀ ಒಂದು ಸೆಕೆಂಡಿಗೆ ಏನಂತಂದ್ರಿಗಿನ 2 ಮಕ್ಕಳು ಏನಂತಂದ್ರಿಗಿನ ಊಟ ಕಚ್ಚ ನಮ್ಮ ಭಾರತ ದೇಶದಲ್ಲಿ.
ಬರೀ ಅಂತ ಅಲ್ಲ, ಒಂದು ವರ್ಷಕ್ಕೆ ಏನಂತ ಅಂದ್ರೆ ಇರ್ತಕ್ಕಂಥ ಒಂದು ಏನಂತಾರ ಅಲ್ಲ, 10 ವರ್ಷಕ್ಕೆ ಏನಂತ ಒಂದು ಆಸ್ಟ್ರೇಲಿಯಾವನ್ನು ನಾವ್ ಏನ್ ಮಾಡಕ ಇವಾಗ ಸೃಷ್ಟಿ ಮಾಡಕತ್ತೀವಿ, ಹೌದಲ್ಲ. ಅದಕ್ಕೆ ನಮ್ಗಿರ್ತಕ್ಕಂಥ ಕುಟುಂಬ ಕಲ್ಯಾಣ ಯೋಜನೆಗಳು ನಮ್ಮ ದೇಶದಲ್ಲಿ ಏನಂತಂದ್ರೆ ರಾಜಕೀಯ ವ್ಯಕ್ತಿಗಳ ಮೂಲಕ ಏನಂತಂದ್ರೆ ಈಗ ಜಾರಿ ತಂದ್ರೆ ಮುಂದೆ ಏನಂತಂದ್ರೆ ಜನಸಂಖ್ಯೆ ಹೆಚ್ಚಾದಾಗ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು. ಒಳ್ಳೇದ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಲ್ಲಿ ಕೆಟ್ಟದಾಗ್ತಾವ ಅಂತ ಹೇಳ್ಬೋದು, ಹೌದಿಲ್ಲ. ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಅಥವಾ ಅಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿ ಆಹಾರ ಸಮಸ್ಯೆಗಳು ಅಥವಾ ಎಲ್ಲ ಸಮಸ್ಯೆಗಳಾಗ್ತಾವ. ಅದಕ್ಕೆ ನಾವು ಇರ್ತಕ್ಕಂಥ ಏನಂತಂದ್ರೆ ಈಗ ನಾವು ಅದೊಂದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೌದಲ್ಲ. ನೆಕ್ಸ್ಟ್ ಮೂರನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ವಿಶ್ವಸಂಸ್ಥೆಯಲ್ಲಿ ಮೂರನೇ ಆದಂತ ಹೇಳ್ಬೋದು. ಇದಿರ್ತಕ್ಕಂಥ ಏನಂತಂದ್ರೆ ಇದಿರ್ತಕ್ಕಂಥ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿದೆ, ಹೌದಲ್ಲ. ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯಲ್ಲಿ ಒಟ್ಟು 54 ದೇಶಗಳ ಸದಸ್ಯತ್ವ ಪಡೆದಿವೆ. ಎಷ್ಟು ದೇಶ ಪಡೆದಿವೆ ಇವಾಗ? 54 ದೇಶಗಳು, ಹೌದಿಲ್ಲ. ವಿಶ್ವಸಂಸ್ಥೆಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಅಂತ ಕೇಳ್ಬೋದು. ಕ್ವಶನ್ ಎಷ್ಟು ಇವಾಗ? 54 ದೇಶಗಳು. ಅವ್ರು ಏನಂತಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಏನಂತಂದ್ರೆ 3 ವರ್ಷಕ್ಕೊಮ್ಮೆ 18 ರಾಷ್ಟ್ರಗಳು ಏನಂತಂದ್ರೆ ನಿವೃತ್ತಿ ಹೊಂದ್ತಾವ ಅಂತ ಹೇಳ್ಬೋದು. ಎಷ್ಟು ಇವಾಗ? 3 ವರ್ಷಕ್ಕೊಮ್ಮೆ ಎಷ್ಟಂದ್ರೆ 18 ರಾಷ್ಟ್ರಗಳು ನಿವೃತ್ತಿ ಹೊಂದ್ತಾವ ಅಂತ ಹೇಳ್ಬೋದು, ಹೌದಿಲ್ಲ. ಎಷ್ಟು ಇವಾಗ? ಅದಕ್ಕೆ ಇರ್ತಕ್ಕಂಥ ಏನಂತಂದ್ರೆ ಒಟ್ಟು ಎಷ್ಟು ದೇಶಗಳು? 54 ದೇಶಗಳು. 18 18 ಎಷ್ಟು? 54 ಆಗ್ತಿ 3 ಭಾಗ ಏನಂತಂದ್ರೆ ನಿವೃತ್ತಿ ಹೊಂದ್ತಾವ ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ. ನಮಗೆ ದೇಶಗಳ ಮಧ್ಯೆ ಮತ್ತು ರಾಷ್ಟ್ರಗಳ ಮಧ್ಯೆ ಯಾವುದೇ ಒಂದು ವಿವಾದಗಳು ಉಂಟಾದಾಗ ಬಗೆಹರಿಸತಕ್ಕಂಥ ಶಕ್ತಿ, ಬಗೆಹರಿಸತಕ್ಕಂಥ ಪವರು, ಬಗೆಹರಿಸತಕ್ಕಂಥ ಒಂದು ಇರ್ತಕ್ಕಂಥ ವಿಚಾರ ಯಾರಿಗಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಕೇಳಿ. ಎಲ್ಲಿದೆ ಇವಾಗ? ನೆದರ್ಲ್ಯಾಂಡ್ ದೇಶದ ಹೇಗ್ ಎಂಬ ಪಟ್ಟಣದಲ್ಲಿದೆ ಅಂತ. ಎಲ್ಲಿದೆ ಇವಾಗ? ನೆದರ್ಲ್ಯಾಂಡ್ ದೇಶದ ಹೇಗ್ ಎಂಬ ಪಟ್ಟಣದಲ್ಲಿದೆ, ಹೌದಲ್ಲ. ಪಟ್ಟಣದಲ್ಲಿದೆ ಅಂತ ಹೇಳ್ಬೋದು, ಹೌದಲ್ಲ. ಇನ್ನ ಒಂದು ಮುಖ್ಯವಾಗಿ ನೀವು ನೆಕ್ಸ್ಟ್ ಒಟ್ಟು ನ್ಯಾಯಾಧೀಶರ ಸಂಖ್ಯೆಯಪ್ಪ 15 ಇದೆ ಅಂತ ಹೇಳ್ಬೋದು. ಎಷ್ಟು ಇವಾಗ? 15 ಇದೆ, ಹೌದಲ್ಲ. ಮುಖ್ಯವಾಗಿ ನಿಮ್ ಇರ್ತಕ್ಕಂಥ ಪ್ರೀತಿ ವಿದ್ಯಾರ್ಥಿಗಳಲ್ಲಿ ನಾವು ಅದು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನೀವು ಏನು ಮಾಡಬೇಕಾಗಿಲ್ಲ, ಫ್ರೀ ಆಗಿ ವಿಡಿಯೋ ನೋಡಬಹುದು. ಬಟ್ ಏನಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು. ನೀವು ಇರ್ತಕ್ಕಂಥ ನಮಗೆ ಸಪೋರ್ಟ್ ಮಾಡೋದು ಇಷ್ಟೇ, ಮತ್ತೆ ಏನ್ ಹೆಚ್ಚಿನ ಮಾಡ್ತಿಲ್ಲ. ಏನ್ ಮಾಡಕ್ ಇವಾಗ? ಸಬ್ಸ್ಕ್ರೈಬ್ ಮಾಡ್ಬೇಕು, ಬೇರೆಯವ್ರಿಗೆ ಫಾರ್ವರ್ಡ್ ಮಾಡ್ರಿ. ಮತ್ತೆ ಇರ್ತಕ್ಕಂಥ ಏನಂತ ನಿಮಗೆ ವಿಡಿಯೋ ಇಷ್ಟ ಆದ್ರ ಮತ್ತೆ ಆಮೇಲೆ ಏನಂತಂದ್ರೆ ಇರ್ತಕ್ಕಂಥ ಲೈಕ್ ಮಾಡ್ಬೇಕು. ನಾವು ಇರ್ತಕ್ಕಂಥ ಅಪ್ಲೋಡ್ ವಿಡಿಯೋಗಳಾದಾಗ ಪ್ರತಿಯೊಂದು ಎಲ್ಲ ವಿಡಿಯೋಗಳು ಬರ್ತಾವ, ಬರೀ ನಾವು ಒಂದಿಲ್ಲ, ಎಲ್ಲಾ ವಿಷಯಗಳು ಮುಂದೆ ಬರ್ತಕ್ಕಂಥ PD ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ವಿಲೇಜ್ ಅಕೌಂಟ್ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ KSRTC ಎಲ್ಲ ಎಕ್ಸಾಮ್ ಇರ್ತಕ್ಕಂಥ ಏನಂತಂದ್ರೆ ಇದೆ. ಶೀಘ್ರವಾಗಿ ನಾವು ಏನಂತಂದ್ರೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಒಂದು ಇರ್ತಕ್ಕಂಥ VA ಅಥವಾ ಒಂದು GK ಪೇಪರ್ ಏನಂತಂದ್ರೆ ಮಾಡೆಲ್ ಪೇಪರ್ ಆಫ್ಲೈನ್ ಎಲ್ಲಾ ವಿದ್ಯಾರ್ಥಿಗಳು ಮಾನ್ವಿ ವತಿಯಿಂದ ಏನಂತ ನಮ್ಮ ಲಕ್ಷ್ಮೀ ಕಂಪ್ಯೂಟರ್ ಇಂದ ಫ್ರೀ ಆಗಿ ನಡೆಸಬೇಕಂತ ಆಯೋಜನೆ ಮಾಡಿವಿ. ಡೇಟ್ ಫಿಕ್ಸ್ ಆಗಿಲ್ಲ, ಡೇಟ್ ಫಿಕ್ಸ್ ಆದಾಗ ನಾವು ಇರ್ತಕ್ಕಂಥ ಅನೌನ್ಸ್ ನಾವು ಹೇಳ್ತೀವಿ ಆಲ್ರೆಡಿ. ಆಮೇಲೆ ಒಟ್ಟು ಏನಂತಂದ್ರೆ ನ್ಯಾಯಾಧೀಶರು ಸಂಖ್ಯೆ ಎಷ್ಟಪ್ಪ ಅಂದ್ರೆ 15 ಜನ ಅದಾರ. ಎಲ್ಲಿ ಇವಾಗ? ಅಲ್ಲಿ ನಮ್ಮ ದೇಶದಲ್ಲಿ ಇವಾಗ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಎಷ್ಟು ಅದಾರ ಇವಾಗ? ಅದ್ರಾಗ ಎಷ್ಟು ಅದಾರ ಇವಾಗ? 15 ಜನ ಅದಾರ, ಹೌದಿಲ್ಲ. ಅಲ್ಲಿರ್ತ ನ್ಯಾಯಾಧೀಶರು ಅವ್ರ ಅಧಿಕಾರವಾಗಿ ಎಷ್ಟು ವರ್ಷಪ್ಪ ಅಂದ್ರೆ 9 ವರ್ಷ ಅಂತ ಹೇಳ್ಬೋದು, ಹೌದಿಲ್ಲ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಟೋಟಲ್ ಎಷ್ಟು ದೇಶಗಳದಾವಪ್ಪ ಅಂದ್ರೆ 193. ಬಟ್ 193ನೇ ದೇಶ ಯಾವುದು ಅಂತ ಕ್ವಶನ್ ಫ್ರೇಮ್ ಮಾಡ್ಯಾನ. ಅದು ಇವಾಗ ದಕ್ಷಿಣ ಸುಡಾನ್ ಅಂತ ಹೇಳ್ಬೋದು. ಯಾವ್ದು ಇವಾಗ? ದಕ್ಷಿಣ ಸುಡಾನ್, ಹೌದಿಲ್ಲ. 193ನೇ ದೇಶ ಇದು. 193ನೇ ದೇಶ ಯಾವ್ದಪ್ಪ ಅಂದ್ರೆ ದಕ್ಷಿಣ ಸುಡಾನ್ ಅಂತ, ಹೌದಿಲ್ಲ. ಯಾವ್ದು ಇವಾಗ? ದಕ್ಷಿಣ ಸುಡಾನ್ ಇದೆ. ನಮ್ಮ 193ನೇ ದೇಶ ಅಂತ ಹೇಳ್ಬೋದು. ಯಾವ್ದು ಇವಾಗ? ದಕ್ಷಿಣ ಸುಡಾನ್, ಹೌದಲ್ಲ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ ಭಾರತೀಯರು ಅಂತ ಕೇಳಿ. ಆಲ್ರೆಡಿ ಇದು ಕೇಳಲ್ಲ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ ಪ್ರಥಮ ಭಾರತೀಯ ಯಾರಪ್ಪ ಅಂದ್ರೆ ಬೆನಗಲ್ ರಾಮ್ ರಾವ್. ಯಾವಾಗ? 1956ರಿಂದ 1951 ವರ್ಷಗಳ ಕಾಲ ಇದ್ದ. ಆಮೇಲೆ ಇನ್ನೊಂದೇನಂತಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಭಾರತೀಯ ಯಾರು ಅಂತ ಕೇಳ್ಬೋದು. ಯಾರು ಇವಾಗ? ನಾಗೇಂದ್ರ ಸಿಂಗ್. ಇದು ಕ್ವಶನ್ ಇದು ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಭಾರತೀಯ ಯಾರಪ್ಪ ಅಂದ್ರೆ ಯಾರು ಇರ್ಬೋದು ಇವಾಗ? ನಾಗೇಂದ್ರ ಸಿಂಗ್ ಅಂತ ಹೇಳ್ಬೋದು, ಹೌದಿಲ್ಲ. ಇನ್ನ ಒಂದು ಇವರೆಲ್ಲ ಏನಂತಂದ್ರೆ ನಮ್ಮ ಭಾರತೀಯರೇ ಯಾರು?
ರಘುನಂದನ್ ಪಾಠಕ್ 1989 ಆಮೇಲೆ ದಲ್ಬೀರ್ ಭಂಡಾರಿ 2012 ಏಪ್ರಿಲ್ ಇಲ್ಲಿವರೆಗೆ ಏನಂತಂದ್ರೆ ಇವರು ಅದರ ಅಂತ ಹೇಳ್ಬೋದು. ರೈಟಾ. ನೆಕ್ಸ್ಟ್ ಇವಾಗ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಒಂದು ಲಿಸ್ಟ್ ಆಗಿದೆ. ನಿಮಗೆ ಕ್ವಶನ್ ಇವಾಗ ವಿಶ್ವಸಂಸ್ಥೆಯ ಪ್ರಥಮ ಮಹಾ ಕಾರ್ಯದರ್ಶಿ ಯಾರು ಅಂತ ಕ್ವಶನ್ ಫ್ರೇಮ್ ಮಾಡಿದ್ರು. ಯಾರು ಇವಾಗ ಟ್ರಿಗ್ವೆಲ್. ಯಾವ ದೇಶದವರು ಇವಾಗ? ನಾರ್ವೆ ದೇಶದವರು. ಆ ವರ್ಷ 1946ರಿಂದ 1952ರವರೆಗೆ ಕೇಳ್ತಾರ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಪ್ರಥಮವಾಗಿ ಯಾರು ಆಯ್ಕೆ ಆದ್ರೆ ಟ್ರಿಗ್ವೆಲ್. ಮತ್ತೆ ಇವರು ಯಾವ ದೇಶದವರು ಅಂತಂದ್ರೆ ನಾರ್ವೆ ದೇಶದವರು. ಇವರು ಯಾವಾಗ ಆಯ್ಕೆ ಆಗ್ಯಾರ ಅಂತಂದ್ರೆ 1946ರಿಂದ 1952 ಏನಂತಂದ್ರೆ 6 ವರ್ಷಗಳ ಕಾಲ ಅಂತ ಹೇಳ್ಬೋದು. ಇನ್ನೊಂದು ಅಲ್ಲ ಕೇಸ್ ಕೇಳೋಣ. ವಿಶ್ವಸಂಸ್ಥೆಯ ಈ ಕೆಳಗಿನ ಅವುಗಳಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ಅಲ್ಲ ಕ್ರಮಾನುಗತ ಬರೆಯಿದೆ ಅಂತ ಕೇಳೋಣ. ಕ್ರಮಾನುಗತ ಎಕ್ಸಾಂಪಲ್ ಇವರು 4 ಜನ 1 2 3 4 5 ಎಕ್ಸಾಮ್ ಒಂದ್ಸಲ ಯಾವುದು ಅಲ್ಲ ಕೇಸ್ ಕೇಳೋಣ. ಅದಕ್ಕೆ ನಮ್ಗೆ ಸೀರಿಯಲ್ ನಮ್ಗೆ ಗೊತ್ತಿರ್ಬೇಕು. ಯಾವ್ದು ಇವಾಗ ಟ್ರಿಗ್ವಿಲ್, ಯಾವ್ದು ಇವಾಗ ಡಾಗ್ ಯಾಮಾರ್ ಸೀಡ್, ಆಮೇಲೆ ಯು ಥಾಟ್ ಕಾಟ್ ವಾಟ್ ಏಮ್, ಇವರೆಲ್ಲ ಇದು ಎಕ್ಸಾಮ್ ಒಂದ್ಸಲ ಕೇಳೋಣ. ವಿಶ್ವಸಂಸ್ಥೆಯಲ್ಲಿ ಮಹಾ ಕಾರ್ಯದರ್ಶಿಯಾಗಿ ಕ್ರಮಾನುಗತವಾಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿಗಳು ಯಾರು ಅಂತ ಕೇಳ್ಯಾರ. ಯಾರು ಇವಾಗ ಇವ್ರ ಹೆಸರು ಉಲ್ಟಾ ಪಲ್ಟ ಕೊಟ್ಟಿರ್ತಾನ. ಇದು ಉಲ್ಟಾ ಪಲ್ಟ. ಬಟ್ ನಾವೇನಂತಂದ್ರೆ ಸರಿಯಾಗಿ ಇದ್ದಿದ್ ನಾವೇನಂತಂದ್ರೆ ಒಂದು ಮಾರ್ಕ್ ಮಾಡೋದು. ಯಾವ್ದಂದ್ರೆ KS ಇರ್ತಕ್ಕಂಥ ಕ್ವಶನ್ ಕೇಳಿದಂತ ಒಂದು. ಅದಕ್ಕೆ ನಾವು ಎಲ್ಲಾ ಡಾಟಾಗಳು ಕೊಟ್ಟಿವಿ ನಿಮ್ಗೆ ಯಾವ್ದಪ್ಪ ಅಂತಂದ್ರೆ. ಹೌದು. ನೆಕ್ಸ್ಟ್ ಏನೈತಿ ಕೋರ್ಸ್. ಈಗ ಪ್ರಸ್ತುತ ನಮ್ ಇರ್ತಕ್ಕಂಥ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಈ ಆಂಟೋನಿ ಗುಟರ್ಸ್. ಇವ್ರು ಯಾವ ದೇಶದವರು ಅಂತ ಎಕ್ಸಾಮ್ ಕೇಳ್ಯಾರ. ಯಾವ್ದು ಇವಾಗ ಪೋರ್ಚುಗಲ್ ದೇಶದವರು. ಈಗ ಪ್ರೆಸೆಂಟ್ ಅವ್ರ 2017 ಯಾರು ಇವಾಗ ಪೋರ್ಚುಗಲ್ ಅವ್ರೇನಂತಂದ್ರೆ ದೇಶದಲ್ಲಿ ಅದರ ಅಂತ ಹೇಳ್ಬೋದು. ಹೌದು. ಥ್ಯಾಂಕ್ ಯು ಆಲ್ ಆಫ್ ಯು ವಾಚಿಂಗ್.